ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕದ ನನ್ನ ದಿನ ಪೂರ್ತಿಯ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತಿಂಡಿ ಜೊತೆಗೆ ದಿನಚರಿ, ಆಮೇಲೆ ಆರ್ಡರ್ಸ್ ಇದ್ದಾಗ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಇಲ್ಲಿ. ಸೊ ಬೆಳಗ್ಗೆ ಸುಮಾರು ಒಂದು 6 ಗಂಟೆ ಆಗಿತ್ತು ಟೈಮು. 6 ಗಂಟೆಗೇ ಹೊರಗಡೆ ಏನೂ ಕಾಣ್ತಾ ಇರಲಿಲ್ಲ, ಅಷ್ಟು ಹಿಮ ಬಿದ್ದಿತ್ತು. ಈ ಥರ ಹಿಮ ಇದ್ದಾಗ ತುಂಬ ಜಾಸ್ತಿ ಬಿಸಿಲು ಬರುತ್ತೆ ಅಂತ ಹೇಳ್ತಾರೆ. ಬಟ್ ಹಿಮ ಇದ್ರೂ ಇವಾಗ ಯಾಕೋ ಸ್ವಲ್ಪ ಒಂದು 3-4 ಡೇಸಿಂದ ಸ್ವಲ್ಪ ಮೋಡ ಇನ್ನೇ ಇದೆ. ಸ್ವಲ್ಪ ಹಸಿ ಕಾಳು ಸ್ವಲ್ಪ ಮಿಕ್ಕಿತ್ತು. ತುಂಬ ಸಲ ಅದನ್ನು ಗೊಜ್ಜಿಗಳಿಗೆ, ಸಾಂಬಾರುಗಳಿಗೆ ಹಾಕಿ ಅದನ್ನೇ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಿಕ್ಕಿರೋವಂಥ ಹಸಿ ಕಾಳನ್ನು ಒಣಗಲಿಕ್ಕೆ ಹಾಕಿದೆ. ಆಮೇಲೆ ಸ್ವಲ್ಪ ಊರಿಂದ ತಂದಿರೋವಂಥ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿತ್ತು ಚಳಿ ಇದರಲ್ಲಿ. ಸೊ ಬಿಸಿಲು ಬಂದಾಗ ಸ್ವಲ್ಪ ಒಣಗುತ್ತೆ ಅಂತ ಅಂದರೆ ಬಿಸಿಲು ಬಂದಾಗ ಸ್ವಲ್ಪ ತೆಳು ಆಗಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಹೊರಗಡೆ ಆ ಬಾಟ್ಲನ್ನ ಇಟ್ಟಿದ್ದು. ಆ್ಯಂಡ್ ತಿಂಡಿಗೆ ಒಂದು ಸ್ವಲ್ಪ ಈರುಳ್ಳಿನ ತೊಗೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ಈರುಳ್ಳಿ ಸ್ವಲ್ಪ ಇವಾಗ ಕಡಿಮೆ ರೇಟ್ ಆಗಿರೋದ್ರಿಂದ ಒಂದು 6 kg 7 kg ತಂದುಬಿಡ್ತಾರೆ. ಒಳಗಡೆ ಇಟ್ಟರೆ ಅದೊಂಥರ ಮೆತ್ತಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತಂದಿರೋ ಅಷ್ಟೂ ನಾನು ಬಾಲ್ಕನಿನಲ್ಲಿ ಒಣಗಿ ಹಾಕ್ಬಿಡ್ತೀನಿ. ಸೊ ಗಾಳಿನಲ್ಲಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿರುತ್ತೆ ಬಿಸಿಲಿಗೆ ಈರುಳ್ಳಿ ಅಂತ. ಆ್ಯಂಡ್ ತಿಂಡಿಗೆ ಇವತ್ತು ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಹಿತೈಷ್ ಸ್ಕೂಲಿಗೆ ಟೊಮೆಟೊ ಚಟ್ನಿ ಮಾಡಲಾ ಅಂತ ಕೇಳಿದೆ. ಬೇಡ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಅಂತ ಅಂದ. ಸೊ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮತ್ತು ಅದ್ರ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಸ್ವಲ್ಪ ಹಾಲನ್ನು ಹೆಪ್ಪಾಕೋದೆಲ್ಲ ಇರುತ್ತಲ್ವ, ಸೊ ಅದನ್ನು ಹಾಲು ಕಾಯಿಸಿ ಎತ್ತಿಟ್ಟೆ. ಅವನನ್ನು ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಅದನ್ನು ಸಹ ತಣ್ಣಗಾಗಿರುತ್ತೆ, ಕರೆಕ್ಟಾಗಿ ಹೆಪ್ಪಾಕ್ಬೋದು. ಇನ್ನು ಆಲೂಗೆಡ್ಡೆಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಾನು ವಿಸಿಲ್ ಕೊಟ್ಟು ಬೇಯಿಸ್ಕೊಂಡಿದ್ದೀನಿ. ಒಂದು 5-6 ಆಲೂಗೆಡ್ಡೆ ಅದನ್ನು ತುರಿದು ಇಟ್ಕೊತಾ ಇದ್ದೀನಿ, ಸಿಪ್ಪೆ ಎಲ್ಲ ತೆಗೆದಿದ್ದಾದ ನಂತರ. ಈ ಕಡೆ ದೋಸೆ ಹಿಟ್ಟು ಹಿಂದಿನ ದಿನವೇ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟಿದ್ದೆ. ಸೊ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಮತ್ತು 1 ಸ್ಪೂನ್ ಸಕ್ಕರೆ, ಆಮೇಲೆ ಹೋಟೆಲ್ ಥರ ಕ್ರಿಸ್ಪಿ ದೋಸೆ ಬೇಕು ನಿಮಗೆ ಅಂತ ಅಂದರೆ ನೀವು ದೋಸೆ ಮಾಡೋದಕ್ಕಿಂತ ಮುಂಚೆ ಅಂದರೆ ಉಪ್ಪು ಎಲ್ಲ ಹಾಕ್ತೀವಲ್ವ ಬೆಳಗ್ಗೆ, ಆವಾಗಲೇ ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ದೋಸೆ ಹಿಟ್ಟು ತುಂಬ ತೆಳುವಾಗಿದ್ರೂ ನಿಮಗೆ ಕ್ರಿಸ್ಪಿಯಾಗಿ ಬರಲ್ಲ, ತುಂಬ ಗಟ್ಟಿ ಇದ್ರೂ ಚೆನ್ನಾಗಿ ಬರಲ್ಲ. ಸೊ ಹದವಾಗಿ ಕರೆಕ್ಟಾಗಿರಬೇಕು. ಈ ರೀತಿ ಸ್ವಲ್ಪ ತೆಳು ಇತ್ತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀವು ಚಿರೋಟಿ ರವೆನೇ ಹಾಕ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ, ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಈ ಹೋಟೆಲಲ್ಲಿ ಯಾವ ರೀತಿ ಹಿಂಗೆ ಪ್ರೆಸ್ ಮಾಡಿ ಮುರಿದ ತಕ್ಷಣ ಟಕ್ಕಂತ ಮುರಿಯುತ್ತೆ ನೋಡಿ, ಆ ರೀತಿ ಬರುತ್ತೆ ದೋಸೆ. ಅದೊಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಟರೆ ಚೆನ್ನಾಗಾಗುತ್ತೆ. ಅಷ್ಟರಲ್ಲಿ ಈ ಕಡೆ ಆಲೂಗೆಡ್ಡೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಪಲ್ಯ ಮಾಡೋದಕ್ಕೆ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ, ಕಡಲೆಬೇಳೆ ಇವಿಷ್ಟನ್ನು ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ನಾನು ಯಾವಾಗಲೂ ಆಲೂಗೆಡ್ಡೆ ಪಲ್ಯಕ್ಕೆ ತುಂಬ ಸಣ್ಣ ಕಟ್ ಮಾಡಿ ಹಾಕ್ತೀನಿ, ಸೊ ದಟ್ ಅದರಲ್ಲಿ ಏನೂ ಸೈಡಿಗೆ ತೆಗೆದಿಡೋ ರೀತಿಯಲ್ಲಿ ಇರಬಾರ್ದು ಅಂತ. ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಮತ್ತು ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕಬೇಕು. ಒಂದು 4-5 ಈರುಳ್ಳಿನೇ ನಾನು ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಏನಕ್ಕೆ ಸಣ್ಣದಾಗಿ ಕಟ್ ಮಾಡಿ ಹಾಕೋದು ಅಂದರೆ, ಸಾಮಾನ್ಯ ಆಲೂಗೆಡ್ಡೆ ಪಲ್ಯ ಮಾಡಿದಾಗಲೆಲ್ಲ ಮಿಕ್ಕೊಳ್ಳುತ್ತೆ ಒಂದು ಸ್ವಲ್ಪ. ನಮ್ಮ ಮನೆಯಲ್ಲಂತೂ ಸ್ವಲ್ಪ ಮಿಗುತ್ತೆ. ಇನ್ನು ಅದನ್ನು ಸಂಜೆ ಬೋಂಡ ಮಾಡಿಬಿಡ್ತೀನಿ ಯಾವಾಗ್ಲೂ. ಇನ್ನು ಬೋಂಡ ಮಾಡಬೇಕು ಅಂತ ಅಂದಾಗ ಉದ್ದುದ್ದಕ್ಕೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಇದ್ದರೆ ಚೆನ್ನಾಗಾಗಲ್ಲ. ಅದನ್ನೆಲ್ಲ ತೆಗೆದು ಸೈಡಲ್ಲಿಟ್ಟು ಉಂಡೆ ಕಟ್ತಾ ಇರಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ಒಟ್ಟಿಗೆ ಅವಾಗ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಉಂಡೆ ಮಾಡಿಬಿಟ್ಟು ಬೋಂಡ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಿಟ್ಟಿದ್ದೆ. ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದ ನಂತರ ಬೇಯಿಸ್ಕೊಂಡು ಇಟ್ಕೊಂಡಿದ್ದಂಥ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೊಂದು ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಒಂದು ಸ್ವಲ್ಪ 1/4 ಲೋಟ ಆಗೋಷ್ಟು ನೀರನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ತಟ್ಟೆನ ಮುಚ್ಚಿ ನೀಟಾಗಿಡಿ. ಅದು ಫುಲ್ಲು ಅಂದರೆ ಆಲೂಗೆಡ್ಡೆ ಎಲ್ಲ ಫುಲ್ ಚೆನ್ನಾಗಿ ಬಿಸಿ ಆದ ನಂತರ ಜಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಆಲೂಗೆಡ್ಡೆ ಪಲ್ಯ ರೆಡಿ. ದೋಸೆಗೆ ನಿಮಗೆ ತುಂಬ ಡ್ರೈ ಆಗುತ್ತೆ ಇದು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು, ಕಡಲೆ ಹಿಟ್ಟದ್ದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಂಬೆ ಸಾಗು ಥರ ಮಾಡ್ಕೋಬೋದು. ಬಟ್ ಅದನ್ನ ಮನೆಯಲ್ಲೆಲ್ಲ ಯಾರಿಗೂ ಇಷ್ಟ ಆಗಲ್ಲ ದೋಸೆಗೆ, ಹಾಗಾಗಿ ಆಲೂಗೆಡ್ಡೆ ಪಲ್ಯನೇ ಮಾಡಿದ್ದೀನಿ ನಾನಿಲ್ಲಿ.
ಸೊ ಇವಾಗ ದೋಸೆನೂ ಸಹ ಹಾಕ್ತಾಯಿದ್ದೀನಿ. ದೋಸೆ ಹೋಟೆಲ್ ಸ್ಟೈಲ್ ಬೇಕು ಅಂತ ಅಂದರೆ ದೋಸೆ ಮೇಲೆ ಕಡಲೆಬೇಳೆ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿ ಹೋಟೆಲಲ್ಲಿ ಮಧ್ಯದಲ್ಲಿ ಎಲ್ಲ ಖಾರ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಆ ರೀತಿ ಬರುತ್ತೆ ಟೇಸ್ಟು. ಅದೇ ರೀತಿ ಟೇಸ್ಟ್ನಲ್ಲಿ ಸಖತ್ತಾಗಿರುತ್ತೆ. ದೋಸೆನೂ ಒಂದು ಸ್ವಲ್ಪ ದಪ್ಪ, ತುಂಬ ದಪ್ಪ ಅಲ್ಲ, ತುಂಬ ತೆಳುವಾಗೂ ಅಲ್ಲ, ಮೀಡಿಯಮ್ ಹದದಲ್ಲಿ ನೀವು ಈ ರೀತಿ ಹಾಕ್ಕೊಂಡು ದೋಸೆ ಅದು ಮೇಲ್ಗಡೆ ಸ್ವಲ್ಪ ಇದಾಗೋಕ್ಕಿಂತ ಮುಂಚೆನೇ ಚೆನ್ನಾಗಿ ಮೇಲೆಲ್ಲ ಈ ರೀತಿ ಚಟ್ನಿ ಪುಡಿನ ಸ್ಪ್ರಿಂಕಲ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡಿ. ಆವಾಗ ಆ ದೋಸೆಗೆ ಚಟ್ನಿ ಪುಡಿ ಎಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಆಮೇಲೆ ಚೆನ್ನಾಗಿ ಅದು ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪ್ ಬೇಯಿಸ್ಕೊಂಡಿದ್ದಾದ ನಂತರ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದ್ರೂ ಹಾಕ್ಕೊಂಡು ಒಂದು ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಅಂತ ನೀಟಾಗಿ ಈ ರೀತಿ ಹಲ್ಲೆ ಸಹಾಯದಿಂದ ಈ ರೀತಿ ಒಂದು ಸಲ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಆಗುತ್ತೆ ದೋಸೆಗೆ. ಇನ್ನು ನೋಡಿ, ತುಪ್ಪ ಮತ್ತು ಎಣ್ಣೆ ಎಲ್ಲ ಹಾಕಿದ ನಂತರ ಈ ಹೋಟೆಲಲ್ಲಿ ಕೆಂಪು ಚಟ್ನಿ ಸ್ಪ್ರೆಡ್ ಮಾಡ್ತಾರೆ ನೋಡಿ, ಅದೇ ರೀತಿನಲ್ಲೇ ಕಾಣುತ್ತೆ. ಆ್ಯಂಡ್ ಟೇಸ್ಟಲ್ಲೂ ಅಷ್ಟೇ ಸಖತ್ತಾಗಿರುತ್ತೆ. 3 ದೋಸೆ ತಿನ್ನೋರು 5-6 ದೋಸೆ ತಿಂತಾರೆ ಈ ರೀತಿ ಕೊಟ್ಟರೆ. ಯಾವ ಹೋಟೆಲ್ಗಿಂತನೂ ಕಡಿಮೆ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಕಲರ್ ವೈಸೂ ಅಷ್ಟೇ, ಟೆಕ್ಸ್ಚರಲ್ಲೂ ಅಷ್ಟೇ, ನಾವು ಚಿರೋಟಿ ರವೆ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಹೋಟೆಲ್ ಥರನೇ ಇರುತ್ತೆ, ಸಖತ್ತಾಗಿರುತ್ತೆ ನೋಡಿ. ಈ ರೀತಿ ಸರ್ವ್ ಮಾಡಿಕೊಟ್ರೆ ಯಾರು ತಾನೇ ತಿಂಡಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನೋಡಿ. ದೋಸೆ ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ, ಒಳಗಡೆ ಚಟ್ನಿ ಪುಡಿ ಆ ಕಲರ್ ಆಗಿರ್ಬೋದು, ಘಮ ಆಗಿರ್ಬೋದು, ಸಖತ್ತಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ದೋಸೆ ರೆಸಿಪಿ ಬೇಕು ಅಂತ ಅಂದರೆ ನಾನು ಮುಂದಿನ ವೀಡಿಯೋದಲ್ಲಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬೇಕಿದ್ರೆ ನಾರ್ಮಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ, ಸ್ವಲ್ಪ ಟೇಸ್ಟಿಯಾಗಿ ಮಾಡಬೇಕು ಅಂದರೆ ಚಿರೋಟಿ ರವೆ ಹಾಕಬೇಕು ಅಷ್ಟೇ. ಸೊ ತಿಂಡಿ ಎಲ್ಲ ತಿಂದಿದ್ದಾದ ನಂತರ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ABC ಮಾಲ್ಟಿಗೆ ಸ್ವಲ್ಪ ಜಾಸ್ತಿನೇ ಆರ್ಡರ್ಸ್ ಬಂದಿತ್ತು. ಹಾಗಾಗಿ ಒಂದು 10-15 kg ಆಗೋಷ್ಟು ಕ್ಯಾರೆಟನ್ನು ತುರಿದು ಒಣಗಿಸ್ತಾ ಇದ್ದೀವಿ. ಸ್ವಲ್ಪ ಬಿಸಿಲು ಚೆನ್ನಾಗಿದ್ದರೆ ಕ್ಯಾರೆಟ್ ಒಂದು 3-4 ಡೇಸ್ನಲ್ಲೇ ಒಣಗಿಬಿಡುತ್ತೆ. ಬಿಸಿಲು ಚೆನ್ನಾಗಿಲ್ಲ ಅಂತ ಅಂದರೆ ಒಂದು ವಾರನಾದರೂ ನಮಗೆ ಬೇಕೇ ಬೇಕು. ಹಾಗಾಗಿ ABC ಮಾಲ್ಟು ಯಾರ್ಯಾರು ಆರ್ಡರ್ ಮಾಡಿದ್ದೀರಾ ಅವರಿಗೆಲ್ಲ ಸ್ವಲ್ಪ ಡಿಲೇ ಆಗ್ತಾಯಿದೆ. ಏಕೆಂದರೆ ಸ್ಮಾಲ್ ಬ್ಯಾಚಸಲ್ಲೇ ಮಾಡೋದ್ರಿಂದ ತುಂಬ ಜಾಸ್ತಿ ನಾನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಒಂದಿನ ಕ್ಯಾರೆಟ್ ಒಣಗಿ ಹಾಕಿದ್ರೆ ಒಂದಿನ ನೆಕ್ಸ್ಟ್ ಡೇ ಬೀಟ್ರೂಟು, ಆ ರೀತಿ ಮಾಡಿ ನಾನು ಎಲ್ಲವನ್ನು ಒಣಗಿಸಿ ನಿಮಗೆ ತಲುಪಿಸ್ಕೊಡೋದು. ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗ್ತಾಯಿದೆ. ಅದು ಫ್ರೆಶ್ ಬ್ಯಾಚ್ ರೆಡಿ ಆಗ್ತಿದ್ದ ಹಾಗೆಯೇ ಫಸ್ಟ್ ಯಾರು ಆರ್ಡರ್ಸ್ ಕೊಟ್ಟಿರ್ತೀರ ಅವ್ರೆಲ್ಲರಿಗೂ ನಾನು ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಕ್ಯಾರೆಟ್ ಎಲ್ಲ ತುರಿದಿದ್ದು ಒಣಗಾಕಿದ್ದು ಎಲ್ಲ ಬಂದಿದ್ದಾಯಿತು. ಇನ್ನೇನು ಅಷ್ಟರಲ್ಲೇ ಊಟದ ಟೈಮೂ ಆಗೋಯ್ತು. ಮಧ್ಯಾಹ್ನದ ಅಡುಗೆಗೆ ಹೆಸರು ಕಾಳಿಂದು ಸಾಂಬಾರು ಮಾಡ್ತಾಯಿದ್ದೀನಿ. ಹೆಸರು ಕಾಳು 1 ಕಪ್ ಆಗೋಷ್ಟು ಬೇರೆ ಸಪ್ರೇಟ್ ನಾನು ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಬೇಯಿಸಿದಾದ ನಂತರ ಒಗ್ಗರಣೆ ಹಾಕೊತಾ ಇದ್ದೀನಿ. ಪ್ಯಾನ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು, ಒಗ್ಗರಣೆಗೆ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸಹ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಹಾಗೆಯೇ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಕಡೆ ಹೆಸರು ಕಾಳನ್ನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನು ಈ ರೀತಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಯಾವುದೇ ರೀತಿ ಮಸಾಲೆನ ನಾನು ರುಬ್ಬಿ ಹಾಕ್ತಾ ಇಲ್ಲ, ಕಾಯಿ ತುರಿ ಎಲ್ಲ ಏನೂ ಹಾಕ್ತಾ ಇಲ್ಲ ರುಬ್ಬಿ. ಹಾಗಾಗಿ ಇದನ್ನೇ ಸ್ವಲ್ಪ ಮ್ಯಾಶ್ ಮಾಡ್ಕೊಬಿಟ್ರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮ್ಯಾಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೊಮ್ಯಾಟೊ ಕಟ್ ಮಾಡಬೇಕಾದ್ರೆ 1 ಟೊಮ್ಯಾಟೊ ಒಂದು ಸ್ವಲ್ಪ ಕೊಳ್ತೋದಂಗೆ ಆಗಿತ್ತು. ಹಾಗಾಗಿ ಅದನ್ನು ಹಾಗೆ ಎಸೆಯೋದ್ರ ಬದಲು ಅದ್ರ ಅಂದರೆ ಬೀಜನೆಲ್ಲ ತೆಗೆದು ಒಂದು ಬೌಲ್ನಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನೋಡೋಣ ಒಂದು ಸಣ್ಣ ಪಾಟ್ಗೆ ಹಾಕಿದ್ರೆ ಬರ್ಬೋದು ಅಂತ ಅಂದ್ಬಿಟ್ಟು. ಇವಾಗ ಈ ಕಡೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ ನಂತರ ಇದಕ್ಕೆ ಖಾರಕ್ಕೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಸೇರಿಸ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿಟ್ಕೊಂಡಿದ್ದಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ತೀರಾ ನಿಮಗೆ ಹೆಸರು ಕಾಳು ಮ್ಯಾಶ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದರೆ ಅರ್ಧ ಹೆಸರು ಕಾಳನ್ನು ಹಾಕ್ಕೊಳ್ಳಿ, ಇನ್ನರ್ಧ ಹೆಸರು ಕಾಳನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಅದನ್ನು ಪೇಸ್ಟ್ ಮಾಡಿ ಹಾಕಿದ್ರೂ ಒಳ್ಳೆ ಥಿಕ್ನೆಸ್ ಬರುತ್ತೆ ಸಾಂಬಾರಿಗೆ. ಯಾವುದೇ ರೀತಿ ಕಾಯೆಲ್ಲೋ ರುಬ್ಬಿ ಹಾಕಿ ಮಾಡೋವಂಥ ಅವಶ್ಯಕತೆಯೇ ಇರೋದಿಲ್ಲ. ಆವಾಗ ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ತುಂಬ ಪ್ರೋಟೀನ್ ರಿಚ್ ಇದು ಹೆಸರು ಕಾಳಂದು ಸಾಂಬಾರು. ಅನ್ನಕ್ಕೆ, ಮುದ್ದೆಗೆ ಎಲ್ಲ ಸಖತ್ತಾಗಿರುತ್ತೆ. ನಿಮಗೆ ಫಸ್ಟಿಗೆ ಸ್ವಲ್ಪ ತೆಳು ಅಂತ ಅನ್ನಿಸ್ಬೋದು, ಆದರೆ ಇದು ಚೆನ್ನಾಗಿ ಕುದ್ದಿ ಒಂದು ಮಧ್ಯಾಹ್ನ ಮಾಡಿದ್ದು ನೀವು ರಾತ್ರಿ ತಿನ್ನೋ ಅಷ್ಟರಲ್ಲೇ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಚೆನ್ನಾಗಿ ಕುದ್ದಿದ್ದಾದ ನಂತರ ಎಲ್ಲ ನಾನು ಇದಕ್ಕೆ ಒಂದು ಸ್ವಲ್ಪ ನೀರೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಸೊ ಚೆನ್ನಾಗಿ ಕುದೀತಾ ಇದೆ, ಸಾಂಬಾರು ಸಹ ರೆಡಿ ಆಯಿತು. ಫೈನಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ಮಧ್ಯಾಹ್ನಕ್ಕೆ ರೆಡಿನೇ ಆಗೋಗುತ್ತೆ.
ಇನ್ನೇನು ಊಟ ಮಾಡೋದು ಸ್ವಲ್ಪ ಲೇಟೇ, ಅಂದರೆ 1:30ಗೆಲ್ಲ ಅಡುಗೆ ರೆಡಿ ಆಗಿಬಿಟ್ಟಿರುತ್ತೆ. ಊಟ ಮಾಡೋದು 2:30-3 ಗಂಟೆ ಟೈಮ್ನಲ್ಲಿ. ಅಷ್ಟರಲ್ಲಿ ಟೊಮ್ಯಾಟೊ ಬೀಜನೆಲ್ಲ ತೆಗೆದು ಬೌಲಿಗೆ ಹಾಕಿದ್ನಲ್ಲ, ಅದನ್ನು ಒಂದು ಪಾಟಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಖಾಲಿ ಪಾಟ್ ಅಂತೂ ಸುಮಾರು ಒಂದು ಸ್ವಲ್ಪ ಇದ್ದೇ ಇರುತ್ತೆ, ಮಣ್ಣೆಲ್ಲ ಸಪ್ರೇಟ್ ಮಾಡಿ ಇಟ್ಟಿರೋವಂಥದ್ದು. ಆ್ಯಂಡ್ ಒಂದು ಸ್ವಲ್ಪ ಗಿಡಗಳೆಲ್ಲ ಒಣಗೋಗ್ತಾ ಇರುತ್ತಲ್ವ, ಅದನ್ನೆಲ್ಲ ಇಟ್ಟಿರ್ತೀನಿ ಖಾಲಿ ಮಣ್ಣು ಮಾಡಿಬಿಟ್ಟು. ಅದನ್ನು ಒಂದು ಪಾಟ್ನ ತೆಗೆದುಬಿಟ್ಟು ಮಣ್ಣನ್ನೆಲ್ಲ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆ ಪಾಟಿಗೆ ಈ ಬೀಜನ ಹಾಕಿ ಇಟ್ಟಿದ್ದೀನಿ. ನೋಡೋಣ ಬರುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ನನಗೇನೇ ಇಲ್ಲ. ಮನೆಯಲ್ಲಿ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪಂದೆಲ್ಲ ಬೀಜ ಇತ್ತು, ಅದನ್ನು ಒಂದು ಸ್ವಲ್ಪ ಒಂದು ಕಾರ್ನರಿಗೆ ಮಾತ್ರ ಹಾಕಿದ್ದೀನಿ ನಾನು. ಇನ್ನೊಂದು ಕಾರ್ನರ್ಗೆ ಈ ಕಡೆ ಇನ್ನೊಂದು ಸೊಪ್ಪಿನ ಬೀಜ ಹಾಕಿದ್ದೀನಿ, ಅದಿನ್ನೂ ಬಂದಿಲ್ಲ. ಆ್ಯಂಡ್ ಈ ಕಡೆ ಸ್ವಲ್ಪ ಪುದೀನ ಹಾಕಿದ್ದೀನಿ. ಈ ಕಡೆ ಅದನ್ನು ಸ್ವಲ್ಪ ಒಂದು ಕಡ್ಡಿ ಚಿಗುರಿದ್ರೂ ಸಾಕು ನನಗೆ ಪುದೀನ. ಯಾಕೋ ಲಾಸ್ಟ್ ಟೈಮ್ ಸ್ವಲ್ಪ ಬಿಸಿಲು ಜಾಸ್ತಿ ಆದಾಗ ಒಣಗೋಯ್ತು ಅದು, ಹಾಗಾಗಿ ಮತ್ತೆ ಎಲ್ಲವನ್ನೂ ಸಹ ಕ್ಲೀನ್ ಮಾಡಿಬಿಟ್ಟು ಪುದೀನ ಹಾಕಿದ್ದೀನಿ. ಆ್ಯಂಡ್ ಈ ಕಡೆ ಬಂದಿದ್ದ ಹಾಗೆಯೇ ಎಲ್ಲ ಗಿಡಗಳಿಗೂ ಒಂದು ಸ್ವಲ್ಪ ನೀರು ಬೇಕಾಗಿತ್ತು. ಹಾಗಾಗಿ ಒಂದು ಅರ್ಧ ಜಗ್ಗ ಆಗುವಷ್ಟು ಎಲ್ಲ ಗಿಡಗಳಿಗೂ ನೀರು ಹಾಕಿ ನಾನು ಕೆಳಗಡೆ ಹೋಗ್ತಾ ಇದ್ದೀನಿ. ಇದು ನಮ್ಮನೆ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಥರದ್ದು ಶೋ ಪ್ಲ್ಯಾಂಟ್ಸ್ನ ಇಟ್ಟಿದ್ದೀನಿ. ಆ್ಯಂಡ್ ಟೆರೆಸಲ್ಲಂತೂ ಫುಲ್ಲು ದಾಸವಾಳ ಹೂ ಬಿಡೋವಂಥದ್ದು ಒಂದು ಸ್ವಲ್ಪ, ಆ್ಯಂಡ್ ಅಲ್ಲಿ ಏನು ಕರಿಬೇವಿನ ಸೊಪ್ಪು, ಬಸಳೆ ಸೊಪ್ಪು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ, ಬಿಸಿಲಿಗೆ ಚೆನ್ನಾಗಿ ಬರೋ ಅಂಥದ್ದು. ಆ್ಯಂಡ್ ಇಲ್ಲಿ ನಮಗೆ ಕಂಪ್ಲೀಟ್ಲಿ ನೆರಳಿರುತ್ತೆ, ಹಾಗಾಗಿ ಸ್ವಲ್ಪ ಶೋ ಪ್ಲಾಂಟ್ಸ್ಗಳನ್ನ ಇಟ್ಟಿದ್ದೀನಿ. ಸಂಜೆ ಟೈಮಿಗೆ ನಾನು ಹೇಳಿದ್ದೆ ಅಲ್ವಾ, ನಮ್ಮ ಮನೆಯಲ್ಲಿ ಆಲೂಗೆಡ್ಡೆ ಪಲ್ಯ ಯಾವಾಗ್ಲೂ ಮಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಆಲೂಗೆಡ್ಡೆ ಪಲ್ಯ ಮಿಕ್ಕಿತ್ತು. ಸೊ ಅದರಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಂದು ಸ್ವಲ್ಪ ಬೋಂಡ ಮಾಡ್ತಾಯಿದ್ದೀನಿ. ಒಂದು 10-15 ಬೋಂಡ ಆಗುತ್ತೆ, ಸಾಕಾಗುತ್ತೆ. ಸಂಜೆ ಅದನ್ನೇ ತಿನ್ಬಿಟ್ರೆ ಇನ್ನು ರಾತ್ರಿ ಊಟ ಸ್ವಲ್ಪ ಕಡಿಮೆನೇ. ಸೊ ನೋಡಿ, ಈ ರೀತಿ ಸಣ್ಣದಾಗಿ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ನೀಟಾಗಿ ಈ ರೀತಿ ಉಂಡೆ ಕಟ್ಬಿಡ್ಬೋದು. ಇಲ್ಲಾಂದರೆ ಉಂಡೆ ಕಟ್ಟಬೇಕಾದ್ರೆ ಕರಿಬೇವನ್ನ ತೆಗಿಬೇಕು, ಹಸಿರು ಮೆಣಸಿನ್ಕಾಯಿನೆಲ್ಲ ತೆಗೆದು ಸೈಡಿಗೆ ಇಡಬೇಕು, ಆ ಕಷ್ಟ ಇರೋದಿಲ್ಲ. ಹಾಗಾಗಿ ಮಿಗದೇ ಇರಲಿ, ಆಲೂಗೆಡ್ಡೆ ಪಲ್ಯ ಮಾಡಿದಾಗ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಮಿಕ್ಕಿದ್ರೆ ಬೋಂಡ ಮಾಡೋಣ, ಇಲ್ಲಾಂದರೆ ಹಾಗೆ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಕರಿಬೇವೂ ತಿಂದಂಗೆ ಆಗುತ್ತೆ, ಈ ಕಡೆ ಏನು ಮೆಣಸಿನ್ಕಾಯಿನೂ ಒಂದು ಸ್ವಲ್ಪ ಹಾಕಿರ್ತೀವಲ್ವ, ತೀರಾ ಏನು ಖಾರ ಅಂತ ಅನಿಸೋದಿಲ್ಲ. ಸೊ ಅಷ್ಟರಲ್ಲಿ ಕೊರಿಯರ್ ಅವರು ಸಹ ಬಂದರು. ಆ್ಯಂಡ್ ಘೀಗೆ ತುಂಬ ಆರ್ಡರ್ಸ್ ಬಂದಿತ್ತಲ್ಲ, ಸೆಕೆಂಡ್ ಬ್ಯಾಚಲ್ಲಿ ಘೀನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ನಾನು ಎಲ್ಲರಿಗೂ. ಸೊ ಇವಾಗ ಘೀ ಸ್ವಲ್ಪ ಕೇಳಿದವ್ರಿಗೆಲ್ಲ ಔಟ್ ಆಫ್ ಸ್ಟಾಕ್ ಅಂತಲೇ ಹೇಳ್ತಾ ಇದ್ದೀನಿ. ಏಕೆಂದರೆ ನೆಕ್ಸ್ಟ್ ವೀಕೇ ನನಗೆ ಘೀ ಸಿಗೋ ಅಂಥದ್ದು, ಅಂದರೆ ಬೆಣ್ಣೆ ಸಿಗೋದು. ಬೆಣ್ಣೆ ಮಾಡಲಿಕ್ಕೂ ಸ್ವಲ್ಪ ಟೈಮ್ ಬೇಕು ಅಲ್ವಾ, ಅವರೂ 3 ಸೇರು 4 ಸೇರು ಬೆಣ್ಣೆ ಮಾಡೋದಕ್ಕೆ ಒಂದು ವಾರನಾದರೂ ಬೇಕು. ಆ್ಯಂಡ್ 3 ಸೇರು 10 ಸೇರು ಅಷ್ಟರಲ್ಲಿ ನನಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಮಾತ್ರ ನಾನು ಆರ್ಡರ್ಸ್ನ ತೊಗೊಂಡು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಇದು ಇನ್ನು ಮಿಕ್ಕಿದಂಥ ಮಾಲ್ಟ್ ಪೌಡರ್ಸು, ದೋಸೆ ಪ್ರಿಮಿಕ್ಸಸ್ಸು, ಚಟ್ನಿ ಪುಡಿ, ಅದಕ್ಕೆ ಆರ್ಡರ್ಸ್ ಬಂದಿರೋ ಅಂಥದ್ದು. ಘೀ ಮತ್ತು ಜಾಸ್ತಿ ಬಲ್ಕ್ ಆರ್ಡರ್ಸ್ ಇತ್ತು ಅಂದರೆ ನಾನು ಬಾಕ್ಸ್ನಲ್ಲಿ ಕೊಟ್ಟು ಕಳಿಸ್ತೀನಿ ನಿಮಗೆ. ಸೊ ಇದೆಲ್ಲವನ್ನು ಸಹ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಒಂದು 7 o'clock ಅಷ್ಟರಲ್ಲಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಈಸಿಯಾಗಿ ಹೋಗ್ತಾರೆ. ಇಲ್ಲ ಆಮೇಲೆ ಅಂತ ಅಂದರೆ ನನಗೂ ಸ್ವಲ್ಪ ಡಿಲೇ ಆಗಿಬಿಡುತ್ತೆ. ಆ್ಯಂಡ್ ಪಾರ್ಸಲ್ಸ್ ಹಾಗೇ ಉಳ್ಕೋತು ಅಂತ ಅಂದರೆ ಪೆಂಡಿಂಗ್ ನೆಕ್ಸ್ಟ್ ಡೇಗೆ ಉಳ್ಕೊತ, ನೆಕ್ಸ್ಟ್ ಡೇಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಅವತ್ತೇ ಪ್ಯಾಕ್ ಮಾಡಿ ಮುಗಿಸ್ಬಿಡ್ತೀನಿ ನಾನು. ಇಲ್ಲಿ ಈ ಕಡೆ ಬಜ್ಜಿ ಹಿಟ್ಟಿಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಸೋಡಾ, ಖಾರದ ಪುಡಿ, ಉಪ್ಪು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳು ಇರಬಾರ್ದು. ಯಾಕೆಂದರೆ ತುಂಬ ತೆಳು ಇತ್ತು ಅಂತ ಅಂದರೆ ಹೇಗೆ ನಾವು ಬೋಂಡನ ಎಣ್ಣೆಗೆ ಬಿಡಬೇಕಾದ್ರೆ ತುಂಬ ಎಣ್ಣೆ ಎಲ್ಲ ಸ್ವಲ್ಪ ಬೋಂಡದ ಥರ ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇದ್ದರೆ ನೀಟಾಗಿ ಕೋಟ್ ಆಗುತ್ತೆ ಆಲೂಗೆಡ್ಡೆ ಬೋಂಡದ ಮೇಲೆಲ್ಲನೂ. ಒಂದೊಂದೇ ಉಂಡೆಗಳನ್ನ ತೊಗೊಂಡು ಬಾಣಲಿಗೆ ಎಷ್ಟಾಗುತ್ತೆ ಅಷ್ಟು ಉಂಡೆಗಳನ್ನ ಹಾಕ್ಕೊಂಡು ಎರಡೂ ಕಡೆ ಗೋಲ್ಡನ್ ಕ್ರಿಸ್ಪ್ ಬರೋ ತನಕ ಚೆನ್ನಾಗಿ ಹೈ ಫ್ಲೇಮ್ನಲ್ಲೇ ಬೇಯಿಸಬೇಕು. ತುಂಬ ಲೋ ಫ್ಲೇಮ್ ಮಾಡಿದ್ರೆ ಕೆಲವೊಂದು ಸಲ ಆಲೂಗೆಡ್ಡೆ ಬೋಂಡ ಎಲ್ಲ ಎಣ್ಣೆ ಹೀರ್ದಂಗೆ ಆಗುತ್ತೆ. ಹಾಗಾಗಿ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಎಲ್ಲ ಕಡೆ ಪೂರ್ತಿ ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಆಲೂಗೆಡ್ಡೆ ಬೋಂಡ ರೆಡಿ. ಈ ಬೋಂಡ ರೆಡಿ ಮಾಡೋ ಅಂಥ ಟೈಮ್ನಲ್ಲೇ ಪ್ರದೀಪ್ ಸಹ ಆಫೀಸಿಂದ ಬಂದಿದ್ದರು. ಆಫೀಸಿಂದ ಬರ್ತಿದ್ದ ಹಾಗೆಯೇ ಈ ರೀತಿ ಬಿಸಿ ಬಿಸಿ ಬೋಂಡ ಜೊತೆಗೆ ಒಂದು ಸ್ವಲ್ಪ ಹಾಲು ಅದನ್ನೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಬಿಸಿ ಬಿಸಿ ಬೋಂಡಗಳು ನಮ್ಮ ಮನೇಲಿ ಮಾಡ್ತಿದ್ದ ಹಾಗೆಯೇ ಖಾಲಿ ಆಯಿತು. ಒಂದು 15 ಬೋಂಡ ಆಗಿತ್ತು ಅಷ್ಟೇ. 15 ಬೋಂಡ ಆದ ನಂತರ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟಿದ್ದೆ ನಾನು.
ಯೂಶಲಿ ಏನಾಗುತ್ತೆ, ಕಡಲೆ ಹಿಟ್ಟು ಕಲಸಿದ್ರೆ ಅದಕ್ಕೆ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಏನು ಪಕೋಡನೋ ಅದನ್ನು ಮಾಡಿಬಿಡ್ಬೋದಾಗಿತ್ತು. ಮನೇಲಿ ಜನ ಜಾಸ್ತಿ ಇದ್ದರೆ ಅದು ಖಾಲಿ ಆಗುತ್ತೆ. ಬಟ್ ನಾನೇನು ಅಂದ್ಕೊಂಡೆ, ಈ ಸಲ ಅದನ್ನೆಲ್ಲ ಏನೂ ಬೇಡ, ಯಾಕೆಂದರೆ ಆಲೂಗೆಡ್ಡೆ ಬೋಂಡನೇ ತಿಂದು ಸಾಕಾಗಿದೆ. ಮಿಕ್ಕಿರೋ ಅಂಥ ಕಡಲೆ ಹಿಟ್ಟಿನಲ್ಲಿ ಬೂಂದಿ ಮಾಡಿಟ್ಬಿಡೋಣ ಅಂತ ಅಂದ್ಬಿಟ್ಟು ಮಿಕ್ಕಿರೋ ಅಂಥ ಕಡಲೆ ಹಿಟ್ಟಿನಲ್ಲಿ ನೋಡಿ ಬೂಂದಿ ಕರಿತಾ ಇದ್ದೀನಿ. ಬೂಂದಿ ಮಾಡಿಟ್ಬಿಟ್ರೆ ಒಂದು ಬಾಕ್ಸಿಗೆ ಒಂದು ವಾರ 15 ದಿನ ಆದರೂ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ಇಲ್ಲ ಸಂಜೆ ಹೊತ್ತು ಏನೂ ಮಾಡೋಕ್ಕಾಗಲಿಲ್ಲ ಅಂತ ಅಂದಾಗ ಕಡಲೆಪುರಿ ಜೊತೆಗೆ ಬೂಂದಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಬಿಸಿಬೇಳೆ ಭಾತ್ಗಳಿಗೆ ಚೆನ್ನಾಗಿರುತ್ತೆ. ಅನ್ನ ಸಾಂಬಾರಿಗೆ ಮಧ್ಯಾಹ್ನದ ಹೊತ್ತು ಹಪ್ಪಳ ಅದೆಲ್ಲ ಏನೂ ಇಲ್ಲ ಅಂತ ಅಂದಾಗೂ ಒಂದು ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಿಕ್ಕಿದ ಹಿಟ್ಟಿನಲ್ಲಿ ಬೂಂದಿ ಮಾಡ್ತಾಯಿದ್ದೀನಿ. ಬೂಂದಿ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಮಾತ್ರ, ಯಾವುದೂ ಸಾಫ್ಟಾಗಿ ಆ ಥರ ಆಗಿರಲಿಲ್ಲ. ನೋಡಿ, ಸುಮಾರು ಒಂದು ಅರ್ಧ kg ಆಗೋಷ್ಟೇ ಖಾರ ಬೂಂದಿ ಆಯಿತು ಇದರಲ್ಲಿ. ಇದಕ್ಕೊಂದು ಸ್ವಲ್ಪ ಮೇಲ್ಗಡೆ ಖಾರದ ಪುಡಿ ಉಪ್ಪನ್ನ ಹಾಕಿ ನೀಟಾಗಿ ಸ್ಪ್ರಿಂಕಲ್ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಬೂಂದಿನೂ ರೆಡಿ ಆಗೋಯಿತು. ಸೊ ಮಿಕ್ಕಿದ್ರೆ ನಿಮ್ಮ ಮನೆಯಲ್ಲೂ ಬೋಂಡ ಆ ರೀತಿ ಎಲ್ಲ ಮಾಡಿದಾಗ ಕಡಲೆ ಹಿಟ್ಟೇನಾದರೂ ಮಿಕ್ಕಿದ್ರೆ ಮತ್ತೆ ಆಲೂಗೆಡ್ಡೆನೋ ಅದನ್ನೆಲ್ಲ ಕಟ್ ಮಾಡಿ ಬೋಂಡ ಮಾಡಲಿಕ್ಕೆ ಹೋಗಬೇಡಿ. ಈ ರೀತಿ ಬೂಂದಿ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೋಡಿ ಏನು ಸಖತ್ತಾಗಿದೆ ಅಂತ, ಬೂಂದಿಗಳಂತೂ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಇದಾಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕದ ವ್ಲಾಗು. ಆಲೂಗೆಡ್ಡೆ ಬೋಂಡ ನೋಡಿ, ಮೇಲ್ಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಬಿಸಿ ಬಿಸಿ ಆಲೂಗೆಡ್ಡೆ ಪಲ್ಯ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಯೂಶ್ವಲಿ ಈ ರೀತಿ ಮಾಡಿ ಪಲ್ಯ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ರೆ ಸಂಜೆ ಹೊತ್ತಿಗೆ ಸಖತ್ತಾಗುತ್ತೆ ಬೋಂಡ ಥರ. ಇಲ್ಲ ಅಂತ ಅಂದರೆ ನೀವು ಆಲೂಗೆಡ್ಡೆ ಬೋಂಡ ಮಾಡಬೇಕು ಅಂದಾಗ ಸಪ್ರೇಟ್ ಪಲ್ಯ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಆವತ್ತಿನ ದಿನ ಕ್ಯಾರೆಟ್ ತುರ್ದಿ ಒಣಗಿ ಹಾಕಿದ್ವಿ ಅಲ್ವಾ, ಅದರ ನೆಕ್ಸ್ಟ್ ಡೇ ಬೀಟ್ರೂಟ್ ರೆಡಿ ಮಾಡ್ಕೊತಾ ಇದ್ವಿ. ಸೊ ಬೀಟ್ರೂಟು ಸುಮಾರು ಒಂದು 15 kg ಆಗುವಷ್ಟು ಫುಲ್ಲು ಸ್ಲೈಸ್ ಮಾಡಿ ಹಾಕಿದ್ದು, ಕೈಯೆಲ್ಲ ಕಲರ್ ನೋಡ್ತಾ ಇರ್ಬೋದು ನೀವು. ಆ್ಯಂಡ್ ಬಿಸಿಲಿಗೆ ಹಾಕಿದ್ದೀನಿ. ಇದೊಂದು 3-4 ಡೇಸ್ ಬೇಕಾಗುತ್ತೆ ಒಣಗೋದು. ಸೊ ಇದಾಗಿತ್ತು ನನ್ನ ದಿನಚರಿ. ಥ್ಯಾಂಕ್ ಯು.